ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಇಂದಿನ NFMS ಎಕ್ಸಾಮ್ 2024-25ನ ಉಳಿದ ಪ್ರಶ್ನೋತ್ತರಗಳನ್ನ ಇಂದು ನಾವು ತಿಳಿದುಕೊಳ್ಳೋಣ. ಅದಕ್ಕಿಂತಲೂ ಮುಂಚೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಹಿಂದಿನ ವಿಡಿಯೋದಲ್ಲಿ 42ನೇ ಪ್ರಶ್ನೆ ನೋಡಿದ್ದೀವಿ. ಇವತ್ತು 43ನೇ ಪ್ರಶ್ನೆ. ಸಮಯವು 12:20 ಆಗಿರುವಾಗ ಗಡಿಯಾರದ ಗಂಟೆ ಮತ್ತು ನಿಮಿಷಗಳ ಮುಳ್ಳುಗಳ ನಡುವಿನ ಕೋಣವು ಎಷ್ಟಿದೆ ಅನ್ನೋದನ್ನು ಈಗ ನಾವು ಗಡಿಯಾರವನ್ನು ಬಳಸಿ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, 12:20 ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಉಂಟಾಗುವಂಥ ಕೋಣ ಎಷ್ಟು ಅನ್ನೋದನ್ನು ನಾವು ತಿಳ್ಕೋಬೇಕು. ಈಗ ಹಾಗೆ ಇಲ್ಲಿ ಒಂದು ಹೇಳ್ತೀನಿ ನೋಡ್ರಿ, ಇಲ್ಲಿಂದ ಇಲ್ಲಿ 30 ಇರುತ್ತೆ. ಅಂದರೆ ಈ ಸಣ್ಣ ಮುಳ್ಳು ಟೋಟಲ್ ಇಲ್ಲಿಂದ ಇಲ್ಲಿಗೆ ತಿರುಗಬೇಕಾದ್ರೆ ದೊಡ್ಡ ಮುಳ್ಳು, ಈ ದೊಡ್ಡ ಮುಳ್ಳು ಒಂದು ರೌಂಡು ಹೋಗಬೇಕಾದ್ರೆ ಎಷ್ಟಾಗುತ್ತೆ? 30 ಆಗುತ್ತೆ. ಅದರಲ್ಲಿ ಬರೆದು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, 12:20 ಅಂದರೆ 1 ಗಂಟೆ. 1 ಗಂಟೆ ಅಂದರೆ ಈ ಗಡಿಯಾರದಲ್ಲಿ ಈ 12 1ಕ್ಕೆ ಹೋಗ್ಬೇಕಾದ್ರೆ 30 ಡಿಗ್ರಿ ಎಷ್ಟು ಕೋಣ ಉಂಟಾಗುತ್ತೆ. ಈಗೇನಾಗುತ್ತೆ ವಿದ್ಯಾರ್ಥಿಗಳೇ, ಈ 12:04 ಇದರಲ್ಲಿ ಈ ಸಣ್ಣ ಮುಳ್ಳು ಎಷ್ಟು ಇರುತ್ತೆ ಅಂದರೆ ಇಲ್ಲಿ 20ಕ್ಕೆ ಹೋಗೋವರೆಗೂ ಎಷ್ಟು ಡಿಗ್ರಿ ಆಗುತ್ತೆ? 10 ಡಿಗ್ರಿ. ಅಂದರೆ ನಾವಿಲ್ಲಿ ನೋಡೋಣ, ಇಲ್ಲಿ ನೋಡ್ರ ಇಲ್ಲಿಗೆ 30, 60, 60ರಿಂದ 90, 90ರಿಂದ 120, 120 ಡಿಗ್ರಿ ಆಗುತ್ತೆ ವಿದ್ಯಾರ್ಥಿಗಳು. ಟೋಟಲ್ 120 ಡಿಗ್ರಿ. ಅದರಲ್ಲಿ ನಾವು 20 ನಿಮಿಷ ಅಂದರೆ 20 ನಿಮಿಷ ಏನಾಗುತ್ತೆ? ಮುಂದೋಗಿರುತ್ತೆ. -10 ಡಿಗ್ರಿ ಎಷ್ಟಾಗುತ್ತೆ? 110 ಡಿಗ್ರಿ ವಿದ್ಯಾರ್ಥಿಗಳೇ. ಹಾಗಾದರೆ ಆನ್ಸರ್ ಈಸ್ ಸಿ, 110 ಡಿಗ್ರಿ. 44ನೇ ಪ್ರಶ್ನೆ ನೋಡೋಣ. 3 ಗಂಟೆ ಮತ್ತು 4 ಗಂಟೆಗಳ ನಡುವಿನ ಈ ಸಮಯದಲ್ಲಿ ಗಡಿಯಾರದ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನವು 75 ಡಿಗ್ರಿ ಆಗಿರುತ್ತದೆ. ಇದು ಯಾವ ಗಂಟೆ ಒಳಗೆ ಅನ್ನೋದನ್ನ ಈಗ ನಾವು ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ, 4 ಗಂಟೆ ಹಾಗೂ 3 ಗಂಟೆಗಳ ಮಧ್ಯೆ ಇದೆ. ಅವ್ರು ಎಷ್ಟು ಡಿಗ್ರಿ ಅಂದಾರ? 75 ಡಿಗ್ರಿ ಆಗಬೇಕು. 75 ಡಿಗ್ರಿ ಆಗಬೇಕಾದ್ರೆ ಈ ಮುಳ್ಳು ಸೈಡ್ ಇದ್ರೆ ಆಗೋದಿಲ್ಲ ವಿದ್ಯಾರ್ಥಿಗಳು. ಇಲ್ಲಿ ನೋಡ್ರಿ, ಈಗ ನಮಗೆ ಗೊತ್ತಿದೆ 1 ಗಂಟೆಯಿಂದ ಮತ್ತೊಂದು ಗಂಟೆಗೆ ಮೂವ್ ಆಗಬೇಕಾದ್ರೆ 30 ಡಿಗ್ರಿ. ನಾವಿಲ್ಲಿ ಗೊತ್ತಿದೆ 1 ಗಂಟೆ = 30 ಡಿಗ್ರಿ. ಹಾಗಿದ್ರೆ 4ರಿಂದ 5 30 ಡಿಗ್ರಿ, 5ರಿಂದ 6 30 ಡಿಗ್ರಿ. ಅಂದ್ರೆ ಎಷ್ಟಾಯ್ತು? 60 ಡಿಗ್ರಿ ಆಯ್ತು. ಎಷ್ಟಾಯ್ತು? 60 ಡಿಗ್ರಿ ಆಯ್ತು. ಇನ್ನು ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನ್ ಮಾಡಬೇಕು? ಇಲ್ಲಿಂದ 5, 10, 15, 20, 25, 30 ಆಯ್ತು. ಅಂದ್ರೆ ಇಲ್ಲಿ ಏನೈತಿ? 10ಕ್ಕೆ 5 ಡಿಗ್ರಿ, 20ಕ್ಕೆ 10 ಡಿಗ್ರಿ. ಇನ್ನ 30 ನಿಮಿಷಕ್ಕೆ 30 ನಿಮಿಷ ಈ ದೊಡ್ಡ ಮುಳ್ಳು ಮೂವ್ ಆಗಿತ್ತಪ್ಪ ಅಂದ್ರೆ ಅಲ್ಲಿ ಎಷ್ಟು ಡಿಗ್ರಿ ಲೆಸ್ ಆಗಿರುತ್ತೆ? 15 ಡಿಗ್ರಿ ಲೆಸ್ ಆಗಿರುತ್ತೆ. 3 ಹತ್ರ 15 ಡಿಗ್ರಿ ಲೆಸ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಪ್ಲಸ್ 15 ಡಿಗ್ರಿ = 75 ಡಿಗ್ರಿ. ಹಾಗಿದ್ರೆ ಎಷ್ಟಾಗಿರುತ್ತೆ ಸಮಯ? 3 ಗಂಟೆ 30 ನಿಮಿಷ ವಿದ್ಯಾರ್ಥಿಗಳೇ. ಎಷ್ಟಾಗಿರುತ್ತೆ? 3 ಗಂಟೆ 30 ನಿಮಿಷ. ರೈಟ್ ಆನ್ಸರ್ ಈಸ್ ಎ ವಿದ್ಯಾರ್ಥಿಗಳೇ. 45ನೇ ಪ್ರಶ್ನೆ. ಒಂದು ಗಡಿಯಾರವು ಪ್ರತಿ ಗಂಟೆಗೆ 3 ನಿಮಿಷಗಳ ಕಾಲ ಮುಂದೆ ಹೋಗುತ್ತದೆ. ಒಂದು ದಿನ ಬೆಳಿಗ್ಗೆ ಅದರ ಸಮಯವನ್ನು ಸರಿಯಾಗಿ 7 ಗಂಟೆಗೆ ಹೊಂದಿಸಲಾಗಿದೆ. ಅದೇ ದಿನ ಸಾಯಂಕಾಲ ಆ ಗಡಿಯಾರವು 5 ಗಂಟೆ 30 ನಿಮಿಷ ಎಂದು ತೋರಿಸಿದರೆ ಸರಿಯಾದ ಸಮಯವು ಎಷ್ಟಾಗಿರುತ್ತೆ ಅನ್ನೋದನ್ನು ನೋಡೋಣ ವಿದ್ಯಾರ್ಥಿಗಳೇ. ಈ ಗಡಿಯಾರದಲ್ಲಿ ಅವ್ರು ಏನು ಹೇಳ್ತಾರ? ಮುಂಜಾನೆ 7 ಗಂಟೆ ಅವ್ರು ಏನು ಮಾಡ್ತಾರ? ಮುಂಜಾನೆ 7 ಗಂಟೆಗೆ ಗಡಿಯಾರವನ್ನ ಏನ್ ಮಾಡ್ತಾರ? ಹೊಂದಿಸ್ತಾರ. ಗಡಿಯಾರವನ್ನ ಮುಂಜಾನೆ 7 ಗಂಟೆಗೆ ಹೊಂದಿಸ್ತಾರ. ಹೊಂದಿಸಿಂದ ಸ್ಟಾರ್ಟ್ ಆಗುತ್ತೆ. ಈಗ ಅಲ್ಲಿ ಅವ್ರ ಪ್ರಕಾರ ಎಷ್ಟಾಗಿದೆ? ಸಾಯಂಕಾಲ 5 ಗಂಟೆ 30 ನಿಮಿಷವಾಗಿದೆ. ಹಾಗಿದ್ರೆ ರೈಟ್ ಟೈಮ್ ಎಷ್ಟಾಗಿದೆ ಅಂತೇಳಿ ಅವರು ಏನ್ ಮಾಡ್ತಾರ? ಕೇಳ್ತಾರ. ಸರಿಯಾದ ಸಮಯ ಎಷ್ಟಾಗಿದೆ? ಗಡಿಯಾರದ ಪ್ರತಿ ಗಂಟೆಗೆ ಮುಂದೆ ಹೋಗುವ ಕಾಲ 3 ನಿಮಿಷ. ಅಂದ್ರೆ ಎಷ್ಟು? ಇಲ್ಲಿ ನೋಡ್ರಿ, ಈ ಚಾರ್ಟ್ ಅನ್ನು ನೋಡ್ರಿ, +3 ಏನಾಗುತ್ತೆ? +3 ನಿಮಿಷ ಮುಂದೆ ಹೋಗುತ್ತೆ. ಗಡಿಯಾರದ ಹೊಂದಿರುವ ಸಮಯ ಬೆಳಿಗ್ಗೆ ಎಷ್ಟು? 7 ಗಂಟೆ. ಬೆಳಿಗ್ಗೆ 7 AM ಅಂದ್ರೆ ಬೆಳಿಗ್ಗೆ 7 ಗಂಟೆಯಲ್ಲಿ ವಿದ್ಯಾರ್ಥಿಗಳೇ. ಈಗ 7ರಿಂದ
ನಾವೇನ್ ಮಾಡಬೇಕು? ಮೂರು ಮೂರು ಅದೇ ಈಗ 5:30 ಇದೆ. 5:30 7ರಿಂದ ಬೆಳಿಗ್ಗೆ 7ರಿಂದ 5:30 ಎಷ್ಟು ಗಂಟೆ ಆಗುತ್ತೆ? ಎಷ್ಟಾಗುತ್ತೆ? 10 ಗಂಟೆ 30 ನಿಮಿಷ ಆಗುತ್ತೆ ವಿದ್ಯಾರ್ಥಿಗಳೇ. ಅಂದ್ರೆ 10 ಗಂಟೆ 30 ನಿಮಿಷ ಆಗುತ್ತೆ. 30 ನಿಮಿಷ ಆಗುತ್ತೆ. ಅಂದ್ರೆ ಇಲ್ಲ ತಿಳ್ಕೊಬಹುದು. 1 2 3 4 5 6 7 8 9 10 13 30. ಹಂಗಾದ್ರೆ 5:30 ಆಗ್ಬೇಕಾದ್ರೆ ಈಗ ರೈಟ್ ಆಗಿ ಎಷ್ಟಾಗಿರುತ್ತೆ? 5 ಗಂಟೆ. ಸಾಯಂಕಾಲ 5 ಗಂಟೆ ಸರಿಯಾದ ಸಮಯ ಆಗಿರುತ್ತೆ. ಅದ್ರ 10 ಗಂಟೆ 30 ನಿಮಿಷ ಅಂದ್ರೆ ಅಲ್ಲಿ 30 ನಿಮಿಷ ಹೆಚ್ಚುವರಿಯಾಗಿ ಬಂದಿರುತ್ತೆ. ಅದರಿಂದ ಈ ಸಮಯ 5 ಗಂಟೆ ಆಗಿರುತ್ತೆ. ಆನ್ಸರ್ ಈಸ್ 5 o'clock. ವಿದ್ಯಾರ್ಥಿಗಳೇ ಸೂಚನೆಯನ್ನು ನೋಡ್ರಿ. ಪ್ರಶ್ನೆಗಳು 46 48 ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಈ ಕೆಳಗಿನ ಎಲ್ಲ ಶ್ರೇಣಿಗಳನ್ನು ಪೂರ್ಣಗೊಳಿಸಿ ಎಂದಾರ. ಇಲ್ಲಿ 46ನೇ ಪ್ರಶ್ನೆಯನ್ನ ಇಲ್ಲಿ ನೋಡ್ಕೊಳ್ಳಿ. 56, 90, 132, 182, 240 ಇನ್ನು ಕ್ವಶನ್ ಮಾರ್ಕ್ ಕೊಟ್ಟಾರ. ಅಂದ್ರೆ ಇಲ್ಲಿ ಯಾವುದು ಬರ್ತತಿ? ಇವುಗಳ ನಡುವೆ ಇರುವಂತ ಸಂಕೇತ ಯಾವುದು ಅಂತ ನೋಡೋಣ. ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ 56, 90 ಕೊಟ್ಟಾರ. ಈಗಾಗಲೇ ಕ್ವಶನ್ ಓದಿವಿ. ಇದರಲ್ಲಿ ಏನೋ ಒಂದು ಅಡಿ ಇರುತ್ತೆ. ಯಾವ ಟ್ರಿಕ್ ಅನ್ನ ಇಲ್ಲಿ ಯೂಸ್ ಮಾಡಿರ್ತಾರ, ಏನನ್ನ ಬಳಸ್ಯಾರ ಅನ್ನೋದನ್ನ ನೋಡೋಣ. ನಾವಿಲ್ಲಿ ಮೈನಸ್ ಮಾಡಿ ನೋಡೋಣ. 90 ಮೈನಸ್ 56 ಇಸ್ಕೊಲ್ ಟು 90ರಾಗ 56 ಕಳೆದ್ರೆ ಎಷ್ಟು ಬರುತ್ತೆ? 34 ಬರುತ್ತೆ. ಈಗ 132 ಮೈನಸ್ 90 ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಇದ್ರ ಕಳೆದ ಎಷ್ಟು ಬರುತ್ತೆ? 42. ಅಂದ್ರೆ ಇವುಗಳ ಎರಡರ ನಡುವಿನ ಸಂಬಂಧವನ್ನು ನೋಡೋಣ ನಾವು. ಪ್ಲಸ್ ಎಂಟ್ ಆಯ್ತು ಇವುಗಳ ಎರಡರಲ್ಲಿ. ಇನ್ನ ಇದನ್ನ ಮುಂದುವರಿಸಿ ನೋಡೋಣ. 182 ಮೈನಸ್ 132 ಇಸ್ಕೊಲ್ ಟು 50. ಅಂದ್ರೆ ಇಲ್ಲಿ ಏನಾಯ್ತು? ಪ್ಲಸ್ ಎಂಟ್ ಆಯ್ತು. ನೆಕ್ಸ್ಟ್ 240 ಮೈನಸ್ 152 ಇಸ್ಕೊಲ್ ಟು ಎಷ್ಟು ವಿದ್ಯಾರ್ಥಿಗಳೇ? ನೋಡೋಣ. 240 182 8 58. ಅಂದ್ರೆ ಇಲ್ಲೂ ಪ್ಲಸ್ ಎಂಟ್ ಆಗುತ್ತೆ. ಹಾಗಿದ್ರೆ ನಾವು ನೆಕ್ಸ್ಟ್ ಲೆಕ್ಕ ಎಷ್ಟು ಬರ್ಬೇಕಾಗುತ್ತೆ? 240ಕ್ಕ ಇದಕ್ಕೆ 8 ಕೂಡಿಸಿರ 66ನ್ನ ನಾವು ಏನ್ ಮಾಡ್ಬೇಕಾಗುತ್ತೆ? ಪ್ಲಸ್ ಮಾಡ್ಬೇಕಾಗುತ್ತೆ. 306 ಆನ್ಸರ್ ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಿದ್ರೆ ಇದರ ಆನ್ಸರ್ ಎಷ್ಟಾಗುತ್ತೆ? 306 ಆಪ್ಷನ್ ಡಿ. 47ನೇ ಪ್ರಶ್ನೆ ಇದೆ ಸೇಮು ನೋಡ್ರಿ. 3 ಕೊಟ್ಟಾರ, 27 ಕೊಟ್ಟಾರ, 75, 147 ಇಲ್ಲಿ ಡ್ಯಾಶ್ ಕೊಟ್ಟಾರ 363. ಏನೈತಿ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ 3, 27, 75, 147 ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ 363 ಇದೆ. ಹಾಗಿದ್ರೆ ಈ ಸ್ಥಾನದಲ್ಲಿ ಯಾವ್ದು ಬರುತ್ತೆ ಲೆಕ್ಕ ಅಂತೇಳಿ ಕೇಳಿದಾರ. ಇಲ್ಲಿ ನಾವು ಸಂಬಂಧಗಳನ್ನು ನೋಡೋಣ ವಿದ್ಯಾರ್ಥಿಗಳೇ. ಇದಕ್ಕೂ ಏನ್ ಮಾಡೋಣ ನೋಡ್ರಿ. ಪ್ಲಸ್ 24 ಎಷ್ಟಾಗಿದೆ? ಪ್ಲಸ್ 24. ಇದಕ್ಕೂ 24 ಇಂಟು 2 ಅಂದ್ರೆ ಪ್ಲಸ್ 48 ನೋಡ್ಕೊಳ್ಳಿ. ಪ್ಲಸ್ 48 48 ಕೂಡಿಸಿದಕ್ಕೆ 75 ಆಗುತ್ತೆ. ಇನ್ನು 48 ಮುಂದೆ 24 ಮೂರ್ಲೆ ಎಷ್ಟು? 72. ಇದಕ್ಕೆ 72 ಕೂಡಿಸ್ರಿ. 72 ಕೂಡಿಸಿದ್ರೆ 147 ಆಗುತ್ತೆ. ಈ 147ಕ್ಕೆ ನಾವೇನ್ ಮಾಡ್ಬೇಕು? 96ನ್ನ ಕೂಡಿಸ್ರಿ. 24 96. ಇಲ್ಲಿ ನೋಡಿ 96ನ್ನ ನಾವು ಇಲ್ಲೇ ಕೂಡಿಸಿ ಹೇಳ್ಬಿಡ್ತೇವೆ ನೋಡ್ರಿ. 96 7 3 7 6 13 10 1 14 1 2 ಅಂದ್ರೆ ಆನ್ಸರ್ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 243 ಆಗುತ್ತೆ. ಈ 243ಕ್ಕೆ 120 ಕೂಡಿಸಿದ್ರೆ ಏನಾಗುತ್ತೆ? ಪ್ಲಸ್ 120 ಕೂಡಿಸಿದ್ರೆ ಏನಾಗುತ್ತೆ ವಿದ್ಯಾರ್ಥಿಗಳೇ? 363 ಆಗುತ್ತೆ. ಹಾಗಿದ್ರೆ ಆನ್ಸರ್ ಎಷ್ಟಾಗುತ್ತೆ? 243 ಆನ್ಸರ್ ಆಗುತ್ತೆ. ಆನ್ಸರ್ ಈಸ್ ಸಿ 243. ಇಲ್ಲಿ ನೋಡ್ರಿ 7 25 ಇಲ್ಲಿ ಏನು ಕೊಟ್ಟಾರ? ಡ್ಯಾಶ್ ಕೊಟ್ಟಾರ. ಅದ್ರಲ್ಲಿ ನಾವು ಕೈ ಹಿಡಿಬೇಕು. 121 211 337. ಅದು ಇಲ್ಲಿ ಏನು ಬರ್ತೈತಿ ಅನ್ನೋದು ನಾವಿಲ್ಲಿ ಏನ್ ಮಾಡ್ಬೇಕಾಗುತ್ತೆ? ಪತ್ತೆ ಹಚ್ಚಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಈಗ ನೋಡೋಣ ಇಲ್ಲಿ ವರ್ಗ ಸಂಖ್ಯೆ ಟ್ರಿಕ್ ಅನ್ನ ಅವ್ರು ಏನ್ ಮಾಡಿದಾರ?
ಕೊಟ್ಟಿದಾರ. ಏನಪ್ಪಾ ಅಂದ್ರೆ ಗಣ ಸಂಖ್ಯೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? 2ರ ಗಣ ಸಂಖ್ಯೆ. ಅದು 2ರ ಗಣ ಸಂಖ್ಯೆ ಎಷ್ಟು? 8 ಮೈನಸ್ 1 ಇಸ್ಕೊಲ್ ಎಷ್ಟಾಯ್ತು? 7 ಆಯ್ತು. ಹೌದಾ? ಈಗ ಇದು ನೋಡೋಣ. ಈಗ ಇದು 3ರ ಗಣ ಸಂಖ್ಯೆ. 3ರ ಗಣ ಸಂಖ್ಯೆ 27 ಮೈನಸ್ 2 ಇಸ್ಕೊಲ್ ಟು 25. ಇನ್ನದು 4ರ ಗಣ ಸಂಖ್ಯೆ ವಿದ್ಯಾರ್ಥಿಗಳೇ 4 ನಾಲ್ಕಲೆ 16 ನಾಲ್ಕಲೆ 64 64 ಮೈನಸ್ 3. ಈಗ ಇದನ್ನು ಪೆಂಡಿಂಗ್ ಇಡೋಣ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡೋಣ 5ರ ವರ್ಗ ಗಣ ಸಂಖ್ಯೆ 5 ಅಂದ್ರೆ 25 25 125 125 ಮೈನಸ್ 4 ಎಷ್ಟು ಬಂತು? 121. ಇನ್ನು 6ರ ಗಣ ಸಂಖ್ಯೆ ಇಸ್ಕೊಲ್ ಟು 200 6 16 6 30 36 216 216 ಮೈನಸ್ 5 ಇಸ್ಕೊಲ್ ಎಷ್ಟು ಬರುತ್ತೆ? 211. ಇನ್ನು 7ರ ಗಣ ಸಂಖ್ಯೆ 7 7 43 4 7 243 343 ಮೈನಸ್ 6 13 7 ಅದು ಎಷ್ಟು ಬರುತ್ತೆ ವಿದ್ಯಾರ್ಥಿಗಳೇ? 337. ಹಾಗಿದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನಮ್ಗೆ ಉತ್ತರ ಏನಾಗುತ್ತೆ? ಈಸಿಯಾಗಿ ಸಿಕ್ಬಿಡುತ್ತೆ. 64ರಾಗ 3 ಕಳೆದ್ರೆ 61 ನಮ್ಮ ಆನ್ಸರ್ ಆಗುತ್ತೆ. ನಮ್ಮ ಆನ್ಸರ್ ಇಸ್ 61. ಯಾವ್ದಿದೆ ನೋಡೋಣ ಆಪ್ಷನ್ ವಿದ್ಯಾರ್ಥಿಗಳೇ. ಇಲ್ಲಿ ನೋಡ್ರಿ ಎ ಆಪ್ಷನ್ ಕರೆಕ್ಟು. 61 ಪ್ರಶ್ನೆಗಳು 49 ಮತ್ತು 50 ಕೊಟ್ಟಿರುವ ಶ್ರೇಣಿಯಲ್ಲಿನ ತಪ್ಪಾದ ಸಂಖ್ಯೆಯನ್ನ ಗುರುತಿಸಿ. ಇಲ್ಲಿ 2 ಲೆಕ್ಕ ವಿದ್ಯಾರ್ಥಿಗಳೇ ಅವನ್ನ ನಾವು ಬೋರ್ಡ್ ಮೇಲೆ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನೋಡಿ 6 30 18 124 38 ಮತ್ತು 346 ಇದೆ. ಇವುಗಳ ಮಧ್ಯೆ ಒಂದು ಲಿಂಕ್ ಇದೆ. ಅದು ಯಾವುದು ತಪ್ಪಾಗಿದೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ 2ರ ವರ್ಗ 4 ಪ್ಲಸ್ 2 ಇಸ್ಕ್ವಲ್ ಟು 6 ಆಯ್ತು. ಇನ್ನಿದು 3ರ ಗಣ ಇಸ್ಕ್ವಲ್ ಟು 27 ಪ್ಲಸ್ 3 ಇಸ್ಕ್ವಲ್ ಟು ಎಷ್ಟಾಯ್ತು? 30. ನೆಕ್ಸ್ಟ್ ಹೋಗೋಣ 4ರ ವರ್ಗ ಅಂದ್ರೆ ಒಮ್ಮೆ ವರ್ಗ ಒಮ್ಮೆ ಗಣ 16 ಪ್ಲಸ್ 4 ಇಸ್ಕ್ವಲ್ ಟು ಪ್ಲಸ್ 2 ಇಸ್ಕ್ವಲ್ ಟು 18. ನೆಕ್ಸ್ಟ್ 5ರ ಗಣ 125 ಇಲ್ಲಿ ಪ್ಲಸ್ ಎಷ್ಟಾಗಬೇಕು? 3 ಆಗಬೇಕು. 3 ಆದ್ರೆ ಎಷ್ಟಾಗುತ್ತೆ ವಿದ್ಯಾರ್ಥಿಗಳೇ? 128 ಆಗುತ್ತೆ. ನೆಕ್ಸ್ಟ್ ನೋಡೋಣ 6ರ ವರ್ಗ ಇಸ್ಕ್ವಲ್ ಟು 36 ಪ್ಲಸ್ 2 ಇಸ್ಕ್ವಲ್ ಟು 38. ನೆಕ್ಸ್ಟ್ 7ರ ಗಣ ಇಸ್ಕ್ವಲ್ ಟು 343 ಪ್ಲಸ್ 3 ಇಸ್ಕ್ವಲ್ ಟು ಎಷ್ಟಾಗುತ್ತೆ? 346. ನೋಡಿ ವಿದ್ಯಾರ್ಥಿಗಳೇ ಇದು 6 ಸರಿಯಾಗಿದೆ, 30 ಸರಿಯಾಗಿದೆ, 18 ಸರಿಯಾಗಿದೆ. ಇದು ನೋಡಿ ಇಲ್ಲಿ ಏನಾಗುತ್ತೆ? 128 ಬರಬೇಕಿತ್ತು. 128 ಬದಲಿ ಎಷ್ಟು ಬಂದಿದೆ? 124 ಬಂದಿದೆ. ಹಂಗಾಗಿ ಇದು ರಾಂಗು. ಆದ್ದರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇಲ್ಲಿ ನೋಡ್ರಿ 31 32 37 45 61 86 ಕೊಟ್ಟರ. ಇದು ನಾವ್ ಏನ್ ಮಾಡೋಣ? ಇದ್ರಲ್ಲಿ ಕಳಿಕೋತ ಹೋಗೋಣ. ಇಲ್ಲಿ ಬರ್ಕೊಂಡು ನೋಡೋಣ. 32 ಮೈನಸ್ 31 ಇಸ್ಕ್ವಲ್ ಟು 1 ಅಂದ್ರೆ ಇದೇನಾಯ್ತು? 1ರ ವರ್ಗ. ಇನ್ನು ಇದ್ರೊಳಗೆ ಇದನ್ನ ಕಳೆಯೋಣ. 37 ಮೈನಸ್ 32 ಇಸ್ಕ್ವಲ್ ಟು 5 ಇದು ಯಾವುದು ಬರೋದಿಲ್ಲ. ಇನ್ನು 45 ಮೈನಸ್ 37 ಇಸ್ಕ್ವಲ್ ಟು 8 ಇದು ಯಾವುದು ಬರಂಗಿಲ್ಲ. ಇನ್ನು 61 ಮೈನಸ್ 45 ನೋಡ್ರಿ 61ರಾಗ 45 1ರಾಗ 5 ಹೋದ್ರ 6 11ರಾಗ 5 6 ಇಸ್ಕ್ವಲ್ ಟು 16 ಅಂದ್ರೆ 4ರ ವರ್ಗ. ಇನ್ನು 86 ಮೈನಸ್ 61
25 ಬರುತ್ತೆ. 6 5 25 ಬರುತ್ತೆ. ಇದು 5 ವರ್ಗ ಬರುತ್ತೆ. ಹಾಗಿದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ, ಇದರೊಳಗೆ ಕಳೆದಾಗ 1 ವರ್ಗ ಬಂತು, ಸರಿಯಾಗಿದೆ. ಇಲ್ಲಿ ಆನ್ಸರ್ ಬರಲಿಲ್ಲ, 5 ವರ್ಗ ಬರಲಿಲ್ಲ, ಇಲ್ಲಿ ಬರಲಿಲ್ಲ. ಅಂದ್ರೆ ಈ ಎರಡಕ್ಕೂ ಕಾರಣ ಏನಪ್ಪಾ ಅಂದ್ರ ಈ 37. ಎರಡಕ್ಕೂ ಕಾರಣ ಈ 37 ಇರೋದ್ರಿಂದ ಇಲ್ಲಿಯೂ ಸರಿಯಾಗಿ ಬರಲಿಲ್ಲ, ಇಲ್ಲಿಯೂ ಸರಿಯಾಗಿ ಬರಲಿಲ್ಲ. ಆದ್ದರಿಂದ ಇದರ ಆನ್ಸರ್ ಏನಾಗುತ್ತೆ ವಿದ್ಯಾರ್ಥಿಗಳೇ? 37 ಇದರ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ 37 ಆನ್ಸರ್ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು ವಿದ್ಯಾರ್ಥಿಗಳೇ.